ಆತ್ಮೀಯ ವಿದ್ಯಾರ್ಥಿಗಳ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ತರಗತಿಯನ್ನು ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳನ್ನು ನೀವು ಏನು ಮಾಡಬಹುದು ಅಂದರೆ ತಕ್ಷಣ ಪಡೆಯಬಹುದು. ಆ ಒಂದು ಉದ್ದೇಶದಿಂದ ಇವತ್ತಿನ ಒಂದು ಮೊದಲ ಅಧ್ಯಾಯ, ಇವತ್ತು ಬೋಧನೆ ಮಾಡ್ತಕ್ಕಂತಹ ವಿಷಯ ಏನು ಅಂದರೆ ಸಿಂಧೂ ಸರಸ್ವತಿ ನಾಗರಿಕತೆ, ವೇದಗಳ ಕಾಲದ ನಾಗರಿಕತೆ ಅಂತ ಹೇಳಿ ಗುರುತಿಸ್ತೀವಿ. ಈ ಒಂದು ಅಧ್ಯಾಯದಲ್ಲಿ ಏನ್ ಮಾಡೋಣ ಅಂದ್ರೆ ನಾಗರಿಕತೆಗಳ ಕುರಿತು ಅಧ್ಯಯನವನ್ನ ಮಾಡ್ತಕ್ಕಂಥದ್ದು. ಈ ಒಂದು ವಿಷಯ GPSTR, HSTR ಮತ್ತು PSTR ಪರೀಕ್ಷಾ ದೃಷ್ಟಿಯ ಹಿನ್ನೆಲೆಯಿಂದ ಒಂದು ಅಧ್ಯಯನವನ್ನ ಪ್ರಾರಂಭಿಸುವುದು ಉತ್ತಮವಾಗಿರುತ್ತದೆ. ಸಿಂಧೂ ಸರಸ್ವತಿ ನಾಗರಿಕತೆ. ಈ ನಾಗರಿಕತೆಯನ್ನು ಸಿಂಧೂ ನಾಗರಿಕತೆಯನ್ನು ಅನೇಕ ಹೆಸರುಗಳಿಂದ ನಾವು ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ಏನು ಅಂದ್ರೆ ಸಿಂಧೂ ಬಯಲಿನ ನಾಗರಿಕತೆ, ಸಿಂಧೂ ಸರಸ್ವತಿ ನಾಗರಿಕತೆ, ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ ಅಂತಕ್ಕಂಥ ಮೊದಲಾದ ಹೆಸರುಗಳಿಂದ ಈ ಸಿಂಧೂ ಸರಸ್ವತಿ ನಾಗರಿಕತೆಯನ್ನ ಕರೆಯಲಾಗುವುದು. ಈ ನಾಗರಿಕತೆಯ ಕುರುಹುಗಳನ್ನ ಮೊಟ್ಟ ಮೊದಲ ಬಾರಿಗೆ ಹರಪ್ಪ ಅಂತಕ್ಕಂಥ ನಗರದಲ್ಲಿ ಸಂಶೋಧನೆಯನ್ನ ಮಾಡಲಾಗ್ತದೆ. ಆ ಒಂದು ಕಾರಣದಿಂದ ಈ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತ ಏನು ಸಹಿತ ಕರೆಯಲಾಗುವುದು. ಅಷ್ಟೇ ಅಲ್ಲದೆ ಈ ನಾಗರಿಕತೆಯನ್ನ 1924ರಲ್ಲಿ ಜಾನ್ ಮಾರ್ಷಲ್ ಅಂತಕ್ಕಂಥವನು ಮೊಟ್ಟ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಅಂತ ಹೇಳಿ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಆದ್ದರಿಂದ ಇದಕ್ಕ ಹರಪ್ಪ ನಾಗರಿಕತೆ ಅಂತ ಹೇಳಿ ಕರಿತಕ್ಕಂಥ ಪರಿಪಾಠವನ್ನ ರೂಢಿಸಿಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಸಿಂಧ್ ಮತ್ತು ಪಂಜಾಬ್ ಪ್ರಾಂತಗಳಲ್ಲಿ ಹೆಚ್ಚಿನ ನೆಲೆಗಳು ನಮಗೇನಾಗ್ತವ ಕಂಡು ಬರ್ತಾವ. ಅದರ ನಂತರ ಬರ್ತಕ್ಕಂಥದ್ದು ರಾಜಸ್ಥಾನ್, ಗುಜರಾತ್ ನಲ್ಲಿಯೂ ಸಹಿತ ಈ ಒಂದು ಹರಪ್ಪ ಸಂಸ್ಕೃತಿಯ ನೆಲೆಗಳು ನಮಗೆ ಕಂಡು ಬಂದಿರತಕ್ಕಂಥದ್ದು. ಈ ಹರಪ್ಪ ಸಂಸ್ಕೃತಿಯ ಕಾಲಾವಧಿಯನ್ನ ಕಂಚಿನ ಯುಗ ಅಂತ ಹೇಳಿನೂ ಸಹಿತ ಏನ್ ಮಾಡ್ತೀವಿ ನಾವು ಗುರುತಿಸ್ತಕ್ಕಂಥದ್ದು. ಈ ಸಿಂಧೂ ಸರಸ್ವತಿ ನಾಗರಿಕತೆಯ ಶೋಧನೆ ಯಾವ ರೀತಿಯಾಗಿ ನಡೀತು ಅಂತ ಹೇಳಿ ನಾವು ನೋಡಿದಾಗ ಮೊಟ್ಟ ಮೊದಲಿಗೆ 1826ರಲ್ಲಿ ಚಾರ್ಲ್ಸ್ ಮ್ಯಾಸನ್ ಅಂತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನ ಅಂದ್ರೆ ಹರಪ್ಪ ನೆಲೆಗೆ ಭೇಟಿ ನೀಡಿ ಅಲ್ಲಿನ ಅವಶೇಷಗಳನ್ನ ಆಧರಿಸಿ ಇವು ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಅಲೆಕ್ಸಾಂಡರ್ ಮತ್ತು ಪೋರಸ್ನ ನಡುವೆ ಯುದ್ಧ ಸಂಭವಿಸಿತು. ಆ ಯುದ್ಧದಲ್ಲಿ ಪೋರಸ್ನನ್ನ ಸೋಲಿಸಿರ್ತಕ್ಕಂತಹ ಒಂದು ಸ್ಥಳ ಅಂತ ಹೇಳಿ ಯಾರು ಗುರುತಿಸ್ತಾರ ಅಂದ್ರೆ ಜಾನ್ ಮಾರ್ಷಲ್ ಅಂತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಾನ ಗುರುತಿಸ್ತಾನ. ತದನಂತರ ಇಲ್ಲಿ ಇನ್ನೊಬ್ಬ ಪ್ರವಾಸಿಗ ಯಾರು ಬರ್ತಾರ ಭಾರತಕ್ಕ ಅಂದ್ರ ಅಲೆಕ್ಸಾಂಡರ್ ಬರ್ನ್ಸ್ ಅಂತಕ್ಕಂತಹ ವ್ಯಕ್ತಿ ಬರ್ತಾನ. ಅವನು ಕೂಡ ಹರಪ್ಪ ನಾಗರಿಕತೆಯ ಕುರಿತು ಸಂಶೋಧನೆಯನ್ನ ಮಾಡಿರ್ತಕ್ಕಂಥದ್ದು. ಅದರ ನಂತರ ಬಂದಿರತಕ್ಕಂಥವ್ರು 1921ರಲ್ಲಿ ದಯಾರಾಮ್ ಸಹಾನಿ ಅವರು ಏನ್ ಮಾಡ್ತಾರ ಹರಪ್ಪ ಸಂಸ್ಕೃತಿಯ ಉತ್ಖನನವನ್ನ ಕೈಗೊಂಡಾಗ ಅಲ್ಲಿ ಪುರಾತನ ಸಿಂಧೂ ನಾಗರಿಕತೆಯ ಅವಶೇಷಗಳನ್ನ ಹುಡುಕಿರ್ತಕ್ಕಂಥವ್ರು. ಅದರ ನಂತರ 1922ರಲ್ಲಿ RD ಬ್ಯಾನರ್ಜಿ ಅವರು ಮೊಹೆಂಜೊದಾರೋನ ಪುರಾತತ್ವ ಭೂ ಉತ್ಖನನವನ್ನ ಕೈಗೊಂಡು ಅಲ್ಲಿ ಪುರಾತನ ಸಿಂಧೂ ನದಿ ನಾಗರಿಕತೆಯ ಅವಶೇಷಗಳನ್ನ ಹುಡುಕಿ ಮೊಹೆಂಜೊದಾರೋ ನಗರದ ಸಂಶೋಧಕರಾಗಿರ್ತಕ್ಕಂಥವ್ರು RD ಬ್ಯಾನರ್ಜಿ ಅವರು. ಇವುಗಳನ್ನ ಆಧರಿಸಿ ನಾವು ನೋಡಿದಾಗ ಪುರಾತತ್ವ ಇಲಾಖೆಯನ್ನ ಭಾರತದಲ್ಲಿ ಸ್ಥಾಪನೆಯನ್ನ ಮಾಡ್ಲಾಗ್ತದ. ಆ ಪುರಾತತ್ವ ಇಲಾಖೆಯನ್ನ 1924 ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾರೆ. ದಿ ಇಲುಸ್ಟ್ರೇಟ್ ಆಫ್ ಲಂಡನ್ ನ್ಯೂಸ್ ಎಂಬ ಪತ್ರಿಕೆ ಭಾರತದಲ್ಲಿ ಪ್ರಾಚೀನ ನಾಗರಿಕತೆಗಳ ಸಂಶೋಧನೆಯ ಬಗ್ಗೆ ಏನ್ ಮಾಡ್ತದ ಅಂದ್ರ ಪ್ರಕಟಣೆಯನ್ನ ಕೊಟ್ಟಿರ್ತಕ್ಕಂಥ ಒಂದು ಪತ್ರಿಕೆ ಯಾವುದು ಅಂದ್ರೆ ಲಂಡನ್ ನ್ಯೂಸ್ ಅಂತಕ್ಕಂಥ ಪತ್ರಿಕೆ. ಇದು ಏನಾಗ ಸರ್ ಜಾನ್ ಮಾರ್ಷಲ್ ಅವರ ಮುಖ್ಯಸ್ಥಿಕೆಯಲ್ಲಿ 1924ರಲ್ಲಿ ಇದು ಪ್ರಕಟಗೊಂಡಿರ್ತಕ್ಕಂಥದ್ದು. ಆ ಪ್ರಕಟಣೆಯಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆಯ ಕುರಿತು ಮಾಹಿತಿಯನ್ನ ನೀಡಿರ್ತಕ್ಕಂತಹ ಒಂದು ಪತ್ರಿಕೆ. ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ ಪುರಾತತ್ವ ಇಲಾಖೆಯ ಪ್ರಕಾರ ಡೈರೆಕ್ಟರ್ ಜನರಲ್ ಆಗಿರ್ತಕ್ಕಂಥ ಅಲೆಕ್ಸಾಂಡರ್ ಕ್ಯಾನಿಂಗ್ ಹ್ಯಾಮ್ ಅವರು ಸಹಿತ ಹರಪ್ಪ ನಾಗರಿಕತೆಯಲ್ಲಿ ಸಣ್ಣ ಪ್ರಮಾಣದ ಉತ್ಖನನಗಳನ್ನ ಕೈಗೊಂಡಿರ್ತಾರೆ. ಆ ಕೈಗೊಂಡ್ರು ಸಹಿತ ಅಲ್ಲಿ ಏನಾಗಿರ್ತದೆ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಇವು ಎಂದು ಅವರಿಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿರಂಗಿಲ್ಲ. ಅಂದ್ರೆ ಇದೇ ಸ್ಥಳದಲ್ಲಿ ಅವರು ಭೂ ಉತ್ಖನನವನ್ನ ಮಾಡಿರ್ತಾರೆ, ಆದ್ರೆ ಇವು ಪ್ರಾಚೀನ ಸಂಸ್ಕೃತಿಯ ಕುರುಹುಗಳು
ಗುರುತಿಸದೇ ಇದ್ದ ಕಾರಣ ಅದು ಸ್ವಲ್ಪ ದಿನಗಳ ಕಾಲ ಬೆಳಕಿಗೆ ಬರದೇ ಇರತಕ್ಕಂತಹ ಒಂದು ಸ್ಥಿತಿ. 1924ರಲ್ಲಿ ಜಾನ್ ಮಾರ್ಷಲ್ ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶ್ವಕ್ಕೆ ಭಾರತದ ಪ್ರಾಚೀನ ನಾಗರಿಕತೆಯ ಶೋಧನೆ ಅಂತಕ್ಕಂಥದ್ದು ಪ್ರಕಟವಾಯಿತು. ಅದು ಲಂಡನ್ ನ್ಯೂಸ್ ಪತ್ರಿಕೆಯ ಮುಖಾಂತರ. ಸಿಂಧೂ ನದಿ ಮತ್ತು ಗುಪ್ತಗಾಮಿನಿ ಎಂಬ ಕರೆಯಲ್ಪಡುವ ಸರಸ್ವತಿ ನದಿ ಕಣಿವೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಸಿಂಧೂ ಸರಸ್ವತಿ ನಾಗರಿಕತೆ. ಅಂದ್ರೆ ಈ ಎರಡು ನದಿಗಳ ದಡದಲ್ಲಿ ಈ ನಾಗರಿಕತೆ ಬೆಳೆದ್ರಿಂದ ಇದಕ್ಕೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತ ಹೇಳಿ ಕರೆದಿರಬಹುದು ಅಂತಕ್ಕಂಥದ್ದು. ಗುಪ್ತಗಾಮಿನಿ ನದಿ ಹೆಸರೇ ಸರಸ್ವತಿ ನದಿ ಅಂತಕ್ಕಂಥದ್ದು. ಆದ್ದರಿಂದ ಈ ನಾಗರಿಕತೆಯನ್ನ ನಾವು ಸಿಂಧೂ ಸರಸ್ವತಿ ನದಿಗಳ ನಾಗರಿಕತೆ ಅಂತ ಹೇಳಿ ಕರೀಲಾಗ್ತಕ್ಕಂಥದ್ದು. ಈ ಒಂದು ನಾಗರಿಕತೆಯ ಜನ ನಗರ ಯೋಜನೆಯನ್ನ ಯಾವ ರೀತಿ ಹಾಕಿಕೊಂಡಿದ್ರು ಅಂತಕ್ಕಂಥ ವಿಷಯವನ್ನ ನಾವು ಗಮನಿಸಿದಾಗ, ಹರಪ್ಪ ನಗರದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಭಾಗಗಳು, ಅಂದ್ರೆ ನಗರದಲ್ಲಿ 2ಕ್ಕಿಂತ ಹೆಚ್ಚಿನ ಭಾಗಗಳನ್ನ ನೋಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂಥ ಒಂದು ಭಾಗ ಕಿರಿದಾಗಿದ್ದು ಎತ್ತರದಲ್ಲದ. ಅದನ್ನ ಪ್ರಾಕ್ತನ ಶಾಸ್ತ್ರಜ್ಞರು ಏನಂತ ಕರೆದಾರ ಅಂದ್ರ ಅದನ್ನ ಒಂದು ಕೋಟೆ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು. ಇನ್ನು ಪೂರ್ವ ಭಾಗ ವಿಶಾಲವಾಗಿದ್ದು ತಗ್ಗಿನ ಪ್ರದೇಶದಲ್ಲಿ ಅದನ್ನ ಕೆಳಗಿನ ಗ್ರಾಮ ಅಂತ ಹೇಳಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು ನೀವು ಚಿತ್ರದಲ್ಲಿ ವೀಕ್ಷಣೆಯನ್ನ ಮಾಡಬಹುದು. ಇಲ್ಲಿ ಯಾವ ರೀತಿ ನಗರ ಯೋಜನೆಯಲ್ಲಿ ಅವರು ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು ಅಂದಾಗ ಮೊದಲನೇದಾಗಿ ಬರ್ತಕ್ಕಂಥದ್ದು ಮೊಹೆಂಜೊದಾರೋದಲ್ಲಿ ಒಂದು ಈಜುಕೊಳ ಪತ್ತೆಯಾಗಿದೆ. ಅದನ್ನ ಮಹಾಸ್ನಾನದ ಕೊಳ ಅಥವಾ ಈಜುಕೊಳ ಅಂತ ಹೇಳಿ ನಾವು ಗುರುತಿಸ್ತಕ್ಕಂಥದ್ದು. ಮೊಹೆಂಜೊದಾರೋದಲ್ಲಿರ್ತಕ್ಕಂಥ ಈ ಪ್ರಸಿದ್ಧವಾಗಿರ್ತಕ್ಕಂತಹ ಈಜುಕೊಳವನ್ನ ನಿರ್ಮಾಣ ಮಾಡಿದ್ರು. ಅದ್ ನಿರ್ಮಾಣ ಮಾಡ್ಬೇಕಾಗಿತ್ತು ಅಂದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಸುಟ್ಟ ಇಟ್ಟಿಗೆಗಳನ್ನ ಬಳಕೆ ಮಾಡಿದ್ರು. ಆ ಈಜುಕೊಳದಲ್ಲಿ ಇಳಿಯಲು ಎರಡೂ ಪಕ್ಕದಲ್ಲಿ ಏನ್ ಮಾಡಿದ್ರು ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿದ್ರು. ನೀರು ಸೋರಿಕೆಯಾಗದಂತೆ ಎಚ್ಚರಿಕೆ ವಹಿಸಿದ್ರು. ಅಲ್ಲಿರ್ತಕ್ಕಂಥ ಮಲಿನ ನೀರನ್ನ ಹೊರತೆಗಿತಕ್ಕಂಥ ವ್ಯವಸ್ಥೆ ರೂಢಿಯಲ್ಲಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಬಾವಿಯಿಂದ ಅಲ್ಲಿ ನೀರನ್ನ ಪೂರೈಕೆ ಮಾಡ್ಲಾಗ್ತಾ ಇತ್ತು. ಈ ಒಂದು ಕೊಳದಲ್ಲಿ ವಿಶೇಷ ವ್ಯಕ್ತಿಗಳು ವಿಶೇಷ ದಿನಗಳಲ್ಲಿ ಸ್ನಾನ ಮಾಡುತ್ತಿದ್ದಿರಬಹುದು ಅಂತ ಹೇಳಿ ನಾವೇನ್ ಮಾಡ್ತೀವಿ ಊಹೆಯನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಈಜುಕೊಳ ಸುತ್ತಲೂ ಕೊಠಡಿಗಳನ್ನ ಸಹಿತ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಒಂದು ಆಧುನಿಕ ಶೈಲಿಯ ಈಜುಕೊಳ ಇದಾಗಿತ್ತು ಅಂತಕ್ಕಂಥದ್ದನ್ನ ನಮ್ಗೆ ಅಧ್ಯಯನದಿಂದ ತಿಳಿದು ಬಂದಿರತಕ್ಕಂಥ ಒಂದು ವಿಷಯ. ಇನ್ನು ನಂತರ ಬರ್ತಕ್ಕಂಥದ್ದು ಅಗ್ನಿ ವೇದಿಕೆಗಳು, ಅಗ್ನಿಕುಂಡಗಳು ಅಂತ ಹೇಳಿ ಗುರುತಿಸ್ತೀವಿ. ಈ ಅಗ್ನಿಕುಂಡಗಳಲ್ಲಿ ಕಾಲಿಬಂಗಾನ್ ಮತ್ತು ಲೋಥಾಲ್ಗಳಲ್ಲಿ ಏನಾಗ್ಯಾವ ಅಂದ್ರ ಅಗ್ನಿಯ ಕುರುಹುಗಳು, ಅಗ್ನಿಯ ಒಲೆಗಳು, ಅಗ್ನಿಯ ಕುಂಡಗಳು ನಮ್ಗೇನ್ ಮಾಡೋದು ದೊರೆತಿರ್ತಕ್ಕಂಥದ್ದು. ಇಲ್ಲಿ ಅವರು ಆಹಾರ ಬೇಯಿಸಲು, ಹೋಮ ಯಜ್ಞ ಯಾಗಾದಿಗಳನ್ನ ಮಾಡಲು ಈ ಕುಂಡಗಳನ್ನ ಬಳಕೆ ಮಾಡಿರಬಹುದು ಅಂತಕ್ಕಂಥದ್ದು ಒಂದು ಗಮನಾರ್ಹ ವಿಷಯವಾಗಿರ್ತಕ್ಕಂಥದ್ದು. ಇನ್ನು ಮೂರನೆಯದಾಗಿ ಆಹಾರ ಧಾನ್ಯಗಳ ಸಂಗ್ರಹಣಾಲಯ ಅಥವಾ ಸಂಗ್ರಹಣಾ ಕಟ್ಟಡಗಳು, ಉಗ್ರಾಣಗಳು ಅಂತೇಳಿ ಗುರುತಿಸ್ತೀವಿ. ಈ ಉಗ್ರಾಣಗಳನ್ನ ಸಹಿತ ಅವರು ನಿರ್ಮಾಣ ಮಾಡ್ಕೊಂಡಿದ್ರು. ಮೊಹೆಂಜೊದಾರೋ, ಹರಪ್ಪ ಮತ್ತು ಲೋಥಾಲ್ನಲ್ಲಿ ಸುವ್ಯವಸ್ಥಿತವಾಗಿರ್ತಕ್ಕಂತಹ ಉಗ್ರಾಣಗಳ ವ್ಯವಸ್ಥೆಯನ್ನ ನಾವು ನೋಡ್ತಕ್ಕಂಥದ್ದು. ನಗರ ಯೋಜನೆಯಲ್ಲಿ ನಗರದ ತಗ್ಗಿನ ಪ್ರದೇಶದಲ್ಲಿರ್ತಕ್ಕಂತಹ ಕೆಳನಗರವು ಜನವಸತಿಯ ಪ್ರದೇಶವಾಗಿತ್ತು ಅಂತ ಗುರುತಿಸ್ತೀವಿ. ಇದು ಅತ್ಯಂತ ವ್ಯವಸ್ಥಿತವಾಗಿಯೇ ಯೋಜಿಸಲಾಗಿತ್ತು. ಕ್ರಮಬದ್ಧವಾಗಿ ಮನೆಗಳನ್ನ ನಿರ್ಮಾಣ ಮಾಡಿದ್ರು, ರಸ್ತೆಗಳನ್ನ ನಿರ್ಮಾಣ ಮಾಡಿದ್ರು, ಚರಂಡಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅಂತ ಹೇಳಿ ಗುರುತಿಸ್ತೀವಿ. ಅದೇ ರೀತಿಯಾಗಿ ಸಾಮಾನ್ಯವಾಗಿ ಜನರು 1 ಅಥವಾ 2 ಅಂತಸ್ತಿನ ಮನೆಗಳನ್ನ ನಿರ್ಮಿಸಿಕೊಂಡಿದ್ರು. ಮನೆಗಳನ್ನ ಇಟ್ಟಿಗೆಗಳಿಂದ ಕಟ್ತಾ ಇದ್ರು. ಅವುಗಳನ್ನ ಗೋಡೆಗಳು ಏನಾಗಿದ್ದು ಭದ್ರವಾಗಿರ್ತಕ್ಕಂಥದ್ದು. ಒಳಾಂಗಣದ ಸುತ್ತಲೂ ಕೊಠಡಿಗಳನ್ನ ಹೊಂದಿದ್ದವು. ಮನೆಯ ಬಾಗಿಲುಗಳು ಸಾಮಾನ್ಯವಾಗಿ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಯಾವುದೇ ಕಿಟಕಿಗಳನ್ನ ರಸ್ತೆಗೆ ಮುಖ ಮಾಡಿ ಕಿಟಕಿಗಳನ್ನ ಅವ್ರು ಬಿಡ್ತಾ ಇರ್ಲಿಲ್ಲ. ಪ್ರತಿಯೊಂದು ಮನೆಯಲ್ಲಿ ಸ್ನಾನದ ಕೊಠಡಿಗಳಿದ್ದವು. ನೀರು ಹೊರಹೋಗಲು ಉತ್ತಮ ವ್ಯವಸ್ಥೆ ಇತ್ತು. ನಗರದಲ್ಲಿ ಹಲವಾರು ಬಾವಿಗಳಿದ್ದು ಜನರಿಗೆ ನೀರು ಸಮೃದ್ಧವಾಗಿ ಲಭ್ಯವಾಗ್ತಾ ಇತ್ತು ಅಂತಕ್ಕಂಥ ಪ್ರತಿಯೊಂದು ಮನೆಯಲ್ಲೂ ಸ್ನಾನದ ಕೊಠಡಿಗಳು ಇರ್ತಕ್ಕಂಥದ್ದು ಹರಪ್ಪ ನಾಗರಿಕತೆಯ ಅತ್ಯಂತ ಗಮನಾರ್ಹವಾಗಿರ್ತಕ್ಕಂತಹ ಒಂದು ವಿಷಯ ಅಂತ ಹೇಳಿ ಇಲ್ಲಿ ಗುರುತಿಸಲಾಗ್ತದೆ ವಿದ್ಯಾರ್ಥಿಗಳು. ಅದೇ ರೀತಿ
ಇಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ಕೂಡ ಅವ್ರು ಏನ್ ಮಾಡಿದ್ರು, ಸುವ್ಯವಸ್ಥಿತವಾಗಿ ನಿರ್ಮಾಣವನ್ನ ಮಾಡಿರ್ತಕ್ಕಂಥವ್ರು ಸಿಂಧು ಸರಸ್ವತಿ ನಾಗರಿಕತೆಯ ಜನ, ಹರಪ್ಪ ನಾಗರಿಕತೆಯ ಜನ ಅಂತ ಹೇಳಿ ಗುರುತಿಸ್ತೀವಿ. ಈ ನಾಗರಿಕತೆಯ ಜನರು ಏನ್ ಮಾಡಿದ್ರು ಅಂದ್ರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಜೀವನ ಶೈಲಿಯನ್ನ ನಡೆಸ್ತಾ ಇದ್ರು ಎಂಬುದು ತಿಳಿದು ಬರ್ತಕ್ಕಂತಹ ಒಂದು ವಿಷಯ. ಇವರು ಸುವ್ಯವಸ್ಥಿತವಾಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆಯನ್ನ ಹೊಂದಿದ್ರು. ಇವುಗಳನ್ನ ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿದ್ರು. ಅಷ್ಟೇ ಅಲ್ಲದೆ ಚಪ್ಪಡಿಗಳಿಂದ ಅವುಗಳನ್ನ ಮುಚ್ಚಲಾಗಿತ್ತು. ಅಂದ್ರೆ ಚರಂಡಿಗಳನ್ನ ಓಪನ್ ಬಿಟ್ಟಿರ್ಲಿಲ್ಲ, ಅವುಗಳನ್ನ ಮುಚ್ಚತಕ್ಕಂತಹ ಚಪ್ಪಡಿಗಳಿಂದ ಆ ಚರಂಡಿಗಳನ್ನ ಮುಚ್ಚಿರ್ತಾ ಇದ್ರು. ಮತ್ತು ಆಗಾಗ ಅವುಗಳನ್ನ ಸ್ವಚ್ಛಗೊಳಿಸಲು ಕೆಲವೊಂದಿಷ್ಟು ಸಣ್ಣ ರಂಧ್ರಗಳನ್ನ ಬಿಟ್ಟಿದ್ರು. ಮನೆಗಳಿಗೆ, ಸ್ನಾನದ ಕೊಠಡಿಗಳು, ಇತರೆ ಸ್ಥಳಗಳಿಂದ ಹೊರಬರುವ ನೀರನ್ನ, ಕಲುಷಿತ ನೀರನ್ನ ಸಣ್ಣ ಚರಂಡಿಗಳ ಮೂಲಕ ಏನ್ ಮಾಡ್ತಾ ಇದ್ರು, ಮುಖ್ಯ ಚರಂಡಿಗೆ ಸೇರುವಂತೆ ಅಲ್ಲಿ ಏನ್ ಮಾಡಿದ್ರು, ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಕಾಲ ಕಾಲಕ್ಕೆ ಸ್ವಚ್ಛಗೊಳಿಸ್ಲಿಕ್ಕೆ ಅಲ್ಲಿ ಏನ್ ಮಾಡಿದ್ರು, ಸಣ್ಣ ರಂಧ್ರಗಳನ್ನ ನಿರ್ಮಿಸಿ ಅಲ್ಲಿ ಒಬ್ಬರನ್ನ ಏನ್ ಮಾಡಿದ್ರು, ಅಧಿಕಾರಿಯನ್ನ ನೇಮಕ ಮಾಡಿದ್ರು. ನಿರ್ಮಾಪಕ ವ್ಯವಸ್ಥೆಯ ಆಲೋಚನೆ, ಕುಂದು ಕೊರತೆಗಳು ಇಲ್ಲದೆ ಏನ್ ಮಾಡ್ತಾ ಇದ್ರು, ಕ್ರಿಯಾನ್ವಯ ಮತ್ತು ಸಾರ್ವಜನಿಕ ಉತ್ಪನ್ನವಾಗಿ ತಮ್ಮ ಒಳಚರಂಡಿ ವ್ಯವಸ್ಥೆಯನ್ನ ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ನಾವು ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ನೋಡಿರ್ತಕ್ಕಂಥದ್ದು. ಸಿಂಧು ಸರಸ್ವತಿ ನಾಗರಿಕತೆಯ ಚರಂಡಿ ವ್ಯವಸ್ಥೆ ಅಂದಿನ ನಗರ ನಿರ್ಮಾಪಕ ವ್ಯವಸ್ಥಿತ ಚಿಂತನೆ, ಸ್ವಚ್ಛತೆಯ ಅರಿವು ಮತ್ತು ಸಾರ್ವಜನಿಕ ಕಲ್ಯಾಣದ ಮನೋಭಾವವನ್ನ ಏನ್ ಮಾಡ್ತದೆ ಅಂದ್ರೆ ಎತ್ತಿ ತೋರಿಸ್ತಕ್ಕಂತಹ ಒಂದು ವ್ಯವಸ್ಥೆ ಅಂತ ಹೇಳಿ ಇದನ್ನ ಗುರುತಿಸ್ತೀವಿ. ಅಷ್ಟೇ ಅಲ್ಲದೆ ಇವರು ಅಲೆಮಾರಿಯಾಗಿರ್ತಕ್ಕಂತಹ ಮಾನವ ಯಾವ ರೀತಿ ಹಳ್ಳಿಯತ್ತ ಬದುಕನ್ನ ಪ್ರಾರಂಭ ಮಾಡ್ದ ಅಂತಕ್ಕಂಥ ಒಂದು ವಿಷಯವನ್ನ ನಾವು ಗಮನಿಸಿದಾಗ, ಇಲ್ಲಿ ವಲಸೆ ಬದುಕನ್ನ ಸ್ಥಿರಗೊಂಡಾಗ ಕೆಲವು ಸ್ಥಳಗಳಲ್ಲಿ ಗುಡಿಸಲುಗಳು, ಮನೆಯ ಕುರುಹುಗಳು ಕಂಡು ಬಂದಿರುವುದನ್ನ ಪ್ರಾಕ್ತನ ಶಾಸ್ತ್ರಜ್ಞ ನಮಗೆ ಏನ್ ಮಾಡ್ತಾರ, ಪತ್ತೆ ಹಚ್ಚಿರ್ತಕ್ಕಂಥದ್ದು. ಅದೇ ರೀತಿ ಇಂದಿನ ಕಾಶ್ಮೀರದಲ್ಲಿರ್ತಕ್ಕಂತಹ ಬರ್ಝೂಮ್ ನಲ್ಲಿ ಏನಾಗ್ಯಾವ, ನೆಲಮನೆಗಳನ್ನ ನಾವು ಕೆಲವೊಂದಿಷ್ಟು ನೆಲಮನೆಗಳನ್ನ ಕಂಡಿರ್ತಕ್ಕಂಥದ್ದು. ಅಲ್ಲಿ ಜನರು ಭೂಮಿಯೊಳಗೆ ರಂಧ್ರಗಳನ್ನ ಕೊರೆದು ಏನ್ ಮಾಡ್ತಾ ಇದ್ರು, ಮನೆಗಳನ್ನ ನಿರ್ಮಾಣ ಮಾಡಿ ಅದರೊಳಗೆ ಬದುಕ್ತಾ ಇದ್ರು. ಆ ಗುಂಡಿಯೊಳಗೆ ಹೋಗ್ಲಿಕ್ಕೆ ಮೆಟ್ಟಿಲುಗಳನ್ನ ನಿರ್ಮಾಣ ಮಾಡಿದ್ರು. ಚಳಿ ಹಾಗೂ ಕ್ರೂರ ಮೃಗಗಳಿಂದ ರಕ್ಷಿಸಿಕೊಳ್ಳಲು ಹೀಗೆ ಮಾಡಿಕೊಂಡಿರಬಹುದು ಅಂತ ಹೇಳಿ ಕೆಲವೊಂದಿಷ್ಟು ಊಹೆಗಳನ್ನ ಮಾಡ್ಲಾಗ್ತದ. ಇಂತಹ ಗೂಡುಗಳ ಒಳಗೆ ಮಣ್ಣಿನ ಮಡಕೆಗಳು ನಮಗೆ ದೊರೆತಿರ್ತಕ್ಕಂಥದ್ದು. ಅವುಗಳನ್ನು ವಾತಾವರಣಕ್ಕೆ ಅನುಗುಣವಾಗಿ ಗೂಡುಗಳ ಹೊರಗೆ ಹಾಗೂ ಒಳಗೆ ಅಡಿಗೆ ಮಾಡಿಕೊಳ್ಳಲು ಉಪಯೋಗಿಸ್ತಕ್ಕಂತಹ ಒಲೆಗಳು ಸಹಿತ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಪಾತ್ರೆಗಳು ನಮಗೆ ದೊರೆತಿರ್ತಕ್ಕಂಥದ್ದು. ವಲಸೆ ಬದುಕು ಸ್ಥಿರಗೊಂಡಾಗ ಬದುಕಿನತ್ತ ಮಾನವ ತನ್ನ ಜೀವನದ ಮಹತ್ವ ಬದಲಾವಣೆಯನ್ನ ಈ ನೆಲ ಮನೆಗಳು ಮತ್ತು ವಸತಿ ಕುರುಹುಗಳು ನಮ್ಗೆ ಏನಾಗವ, ತೋರಿಸಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಇರಾನ್ಗೆ ಸಾಕ್ತಕ್ಕಂಥ ಒಂದು ಮಾರ್ಗದಲ್ಲಿ ಬೋಲಾನ್ ಕಣಿವೆ ಸಮೀಪದಲ್ಲಿ ಫಲವತ್ತಾಗಿರ್ತಕ್ಕಂಥ ಒಂದು ಮೈದಾನ ಯಾವುದು ಅಂದ್ರೆ ಮೆಹರ್ಗರ್ ಅಂತಕ್ಕಂಥದ್ದು. ಅಲ್ಲಿ ನಮ್ಮ ಪ್ರಾಚೀನ ನೆಲೆ ಕಂಡು ಬಂದಿರ್ತಕ್ಕಂಥದ್ದನ್ನ ನಾವ್ ಏನ್ ಮಾಡ್ತೀವಿ, ಗಮನಿಸ್ತಕ್ಕಂಥದ್ದು. ಅದೇ ರೀತಿ ಮೆಹರ್ಗರ್ನ ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ಅಕ್ಕಿ, ಗೋಧಿ, ಬಾರ್ಲಿ ಅಂತ ಬೆಳೆಯೋದನ್ನ, ಕುರಿ ಮೇಕೆ ಸಾಕುವುದನ್ನ ಕಲ್ತಿದ್ರು ಅಂತಕ್ಕಂಥದ್ದು ಕೂಡ ನಮಗ್ ತಿಳಿದು ಬರ್ತಕ್ಕಂಥದ್ದು. ಇದು ಮೆಹರ್ಗರ್ ಅಂತಕ್ಕಂಥದ್ದು ನಮಗ್ ಮೊದಲ ದೊರೆತಿರ್ತಕ್ಕಂಥ ಹಳ್ಳಿ. ಇದನ್ನ ಪ್ರಾಚೀನ ಹಳ್ಳಿ ಅಂತ ಹೇಳಿನೂ ಕೂಡ ನಾವು ಕರಿತಕ್ಕಂಥದ್ದು. ಇಲ್ಲಿ ಕೆಲವು ಮನೆಗಳು 4 ಅಥವಾ ಹೆಚ್ಚಿನ ಕೊಠಡಿಗಳನ್ನ ಹೊಂದಿರ್ತಕ್ಕಂಥ ಮನೆಗಳು ನಮಗೆ ದೊರೆತಿರ್ತಕ್ಕಂಥದ್ದು. ಎಲ್ಲಿ ಅಂದ್ರೆ ಮೆಹರ್ಗರ್ ಅಥವಾ ಮೆಹರ್ಗಢ್ ಅಂತ ಹೇಳಿ ಗುರುತಿಸ್ತಕ್ಕಂಥದ್ದು. ಇವರು ಸಾಂಸ್ಕೃತಿಕವಾಗಿ ಈ ನಾಗರಿಕತೆಯ ಜನ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದಿದ್ರು ಅಂತ ಹೇಳಿ ನಾವು ಗಮನಿಸಿದಾಗ, ಕಟ್ಟಡಗಳ ಹೊರತಾಗಿಯೂ ಅನೇಕ ನಮಗೆ ಲೋಹದ ವಸ್ತುಗಳು, ಬೆಲೆ ಬಾಳುವ ಹರಳುಗಳು ಸಹಿತ ನಮ್ಗೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ದೊರೆತಿರ್ತಕ್ಕಂಥ ಪ್ರಮುಖ ವಸ್ತುಗಳಲ್ಲಿ ಮಣ್ಣಿನ ಪಾತ್ರೆಗಳು, ಮುದ್ರೆಗಳು ಅಂತಕ್ಕಂಥವು ಗಮನಾರ್ಹವಾಗಿರ್ತಕ್ಕಂತಹ ವಿಷಯಗಳು. ಹರಪ್ಪದ ಮುದ್ರೆಗಳು ಮತ್ತು ಇತರೆ ವಸ್ತುಗಳಿಂದ ದೂರದ ಮೆಸೊಪೊಟೇಮಿಯಾದಲ್ಲಿಯೂ ಕೂಡ ಬೇಡಿಕೆ ಇತ್ತು. ಅಂದ್ರೆ ಈ ಹರಪ್ಪ ನಾಗರಿಕತೆಯಲ್ಲಿ, ಹರಪ್ಪ ನಗರದಲ್ಲಿ ತಯಾರಾಗ್ತಕ್ಕಂಥ ವಸ್ತುಗಳಿಗೆ ಮೆಸೊಪೊಟೇಮಿಯಾದಲ್ಲಿಯೂ ಕೂಡ ಅಪಾರ ಪ್ರಮಾಣದ ಬೇಡಿಕೆ ಇತ್ತು ಅಂತಕ್ಕಂಥದ್ದು ಅಲ್ಲಿ ಸಿಕ್ಕಿರ್ತಕ್ಕಂಥ ಮುದ್ರೆಗಳ ಆಧಾರದ ಮೇಲೆ ನಮಗೆ ಒಂದು ವಿಷಯ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಮೆಹರ್ನಗರ್ನಲ್ಲಿ ಇರ್ತಕ್ಕಂಥ ಜನ ಏನ್ ಮಾಡಿದ್ರು, ಕೃಷಿ ಪಶುಪಾಲನೆಯನ್ನು ಆರಂಭ ಮಾಡೋದ್ರ ಜೊತೆಗೆ ವಲಸೆ ಬದುಕಿನಿಂದ ಒಂದು ಸ್ಥಿರ ಹಳ್ಳಿ ಜೀವನತ್ತ ನಡೆಸಿರ್ತಕ್ಕಂಥ ಒಂದು ಮಹತ್ವದ ಬದಲಾವಣೆ ಅಂತೇಳಿ ಇಲ್ಲಿ ನಾವು ಗುರುತಿಸ್ಲಾಗ್ತದೆ. ಈ ಹರಪ್ಪ ನಾಗರಿಕತೆಯ ಜನರು ಉದ್ದವಾಗಿ ರಂಧ್ರಗಳನ್ನ ಕೊರೆಯುವ ತಂತ್ರಜ್ಞಾನವನ್ನ ಕರಗತ ಮಾಡ್ಕೊಂಡಿದ್ರು ಅಂತ ಕರಿತೀವಿ. ಯಾಕಂದ್ರೆ ಇವ್ರು ಹರಳುಗಳಿಗೆ
ರಂಧ್ರಗಳನ್ನ ಕೊರಿತಕ್ಕಂತಹ ಒಂದು ಕಲೆಯನ್ನು ಸಹಿತ ಕಲ್ತಿದ್ರು ಅನ್ನೋದಕ್ಕೆ ಇಲ್ಲಿ ಚಿತ್ರ 1ರಲ್ಲಿ ನೋಡಿರಬಹುದು. ಹರಳುಗಳನ್ನ ಯಾವ ರೀತಿಯಾಗಿ ಕಟ್ ಮಾಡಿ ಅದನ್ನ ಅಲಂಕಾರಿಕ ವಸ್ತುಗಳಾಗಿ ಬಳಸ್ತಾ ಇದ್ರು ಅನ್ನೋದನ್ನ ವಿವಿಧ ಚಿತ್ರಗಳಿಂದ ಅಲಂಕೃತ ಮಣ್ಣಿನ ಮಡಿಕೆಗಳು ದೊರೆತಿರ್ತಕ್ಕಂಥದ್ದು, ಲೋಹ ಹಾಗೂ ಇತರೆ ಪದಾರ್ಥಗಳಿಂದ ನಿರ್ಮಿಸಿದ ಬಳೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೇನಾಗ್ತವೆ ಇಲ್ಲಿ ದೊರೆತಿರ್ತಕ್ಕಂಥದ್ದು. ಬಳೆಗಳನ್ನ ಧರಿಸಿರ್ತಕ್ಕಂತಹ ಸ್ತ್ರೀ ಮೂರ್ತಿಗಳ ಸಹಿತ ಏನಾಗ್ಯಾವ ಅಂದ್ರೆ ನಮಗ ಪತ್ತೆಯಾಗಿರ್ತಕ್ಕಂಥದ್ದು. ಇವರು ಬಳಸಿರ್ತಕ್ಕಂತಹ ಲಿಪಿಯನ್ನ ಸಾಮಾನ್ಯವಾಗಿ ವಿದ್ವಾಂಸರು ಏನಂತ ಕರೆದಾರ ಅಂದ್ರೆ ಚಿತ್ರಲಿಪಿ ಅಥವಾ ಹರಪ್ಪ ಲಿಪಿ ಅಂತ ಹೇಳಿ ಗುರುತಿಸಿರ್ತಕ್ಕಂಥದ್ದು. ಇವರು ಮುದ್ರೆಗಳ ಮೇಲೆ ಮೂಡಿಸಿರುವ ಚಿತ್ರಗಳ ಪೈಕಿ ವೃಷಭನ ಚಿತ್ರ ಮತ್ತು ಅಶ್ವತ್ಥ ಎಲೆಯ ವೃಕ್ಷ ಪ್ರಮುಖವಾಗಿರ್ತಕ್ಕಂತಹ ಮುದ್ರಾ ಚಿತ್ರಗಳು ಅಂತೇಳಿ ಇವುಗಳನ್ನ ಗುರುತಿಸ್ತಕ್ಕಂಥದ್ದು. ಅದೇ ರೀತಿ ಇವರಲ್ಲಿ ಯೋಗ ಚಿತ್ತಾರಗಳುಳ್ಳ ಮಡಿಕೆಗಳು, ಬಳೆಗಳು, ಮುದ್ರೆಗಳು, ಚಿತ್ರಲಿಪಿ, ಯೋಗಾಸನದ ಮೂರ್ತಿಗಳು, ಸ್ತ್ರೀ ಮೂರ್ತಿಗಳು ದೊರೆತಿರ್ತಕ್ಕಂಥದ್ದು. ಅವರ ಸಾಂಸ್ಕೃತಿಕ ಜೀವನವೂ ಸಹ ವೈಭವಯುತವಾಗಿತ್ತು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವುಗಳು. ಅಷ್ಟೇ ಅಲ್ಲ, ಇವರು ಕರಕುಶಲತೆ, ಲೋಹಶಾಸ್ತ್ರದಲ್ಲಿಯೂ ಪ್ರಾವೀಣ್ಯತೆಯನ್ನ ಪಡೆದಿರ್ತಕ್ಕಂಥ ಜನ ಅನ್ನೋದಕ್ಕೆ ಇನ್ನೂ ಹಲವಾರು ನಮಗೇನಾಗ್ತಾವ ಕುರುಹುಗಳು ಸಿಕ್ಕಿರ್ತಕ್ಕಂಥದ್ದು. ಇವರು ಹತ್ತಿ ಮತ್ತು ಉಣ್ಣೆಯಿಂದ ಬಟ್ಟೆಯನ್ನ ತಯಾರಿಸ್ತಾ ಇದ್ರು. ಅದೇ ರೀತಿ ರೇಷ್ಮೆ ಬಟ್ಟೆಗಳನ್ನ ಬಳಸ್ತಾ ಇದ್ರು. ಕಲ್ಲು, ದಂತ ಮೊದಲಾದ ವಸ್ತುಗಳಿಂದ ಕೆತ್ತನೆಯನ್ನ ಮಾಡಿರ್ತಕ್ಕಂಥ ಕಲಾಕೃತಿಗಳನ್ನ ತಯಾರಿಸ್ತಕ್ಕಂಥ ಕಲೆ ಇವರಿಗೆ ಗೊತ್ತಿತ್ತು. ಕಂಬಳಿಗಳು, ಮರದಿಂದ ಮಾಡಿರ್ತಕ್ಕಂಥ ಪೀಠೋಪಕರಣಗಳು, ಅಲಂಕಾರಿಕ ವಸ್ತುಗಳನ್ನ ಮನೆ ಅಲಂಕಾರಕ್ಕಾಗಿ ಅವರು ಬಳಸ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು ಲೋಹಶಾಸ್ತ್ರದಲ್ಲಿ ನಾವು ನೋಡಿದಾಗ ಈ ನಾಗರಿಕತೆಯ ಮುಖ್ಯ ಲೋಹ ಕಂಚು. ಕಂಚು ತಯಾರಿಸಬೇಕಾಗಿರ್ತಕ್ಕಂತಹ ತಾಮ್ರವನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ಬಲ್ಚುಸ್ತಾನ್ ಮತ್ತು ರಾಜಸ್ಥಾನ್ ಮೊದಲಾದ ಪ್ರದೇಶಗಳಿಂದ ಅವುಗಳನ್ನ ತರ್ತಾ ಇದ್ರು ಅಂತಕ್ಕಂಥದ್ದು. ಕಂಚಿನಿಂದ ಗಟ್ಟಿಯಾದ ಉಳಿಗಳು, ಕನ್ನಡಿಗಳು ಹಾಗೂ ಅನೇಕ ಉಪಯುಕ್ತ ವಸ್ತುಗಳನ್ನ ಅವರು ತಯಾರಿಸ್ತಕ್ಕಂಥದ್ದು. ಕಲೆ ಸಾಹಿತ್ಯ ಕ್ಷೇತ್ರವನ್ನ ನಾವು ಗಮನಿಸಿದಾಗ ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ಶಿಲ್ಪಕಲೆ ಮೊದಲಾದ ವಿಷಯಗಳ ಕುರಿತು ಈ ನಾಗರಿಕತೆಯ ಜನ ಚೆನ್ನಾಗಿ ಜ್ಞಾನವನ್ನ ಹೊಂದಿರತಕ್ಕಂಥವ್ರು. ಉತ್ಖನನದ ಮೂಲಕ ದೊರೆತಿರ್ತಕ್ಕಂಥ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು, ಡೋಲು, ತಂತಿಯ ವಾದ್ಯಗಳು ಮುಂತಾದ ವಸ್ತುಗಳು ನಮಗೆ ಲಭ್ಯವಾಗಿರೋದ್ರಿಂದ ಇವರ ಸಂಗೀತಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವ ಮತ್ತು ನೃತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮಹತ್ವವನ್ನು ತಿಳಿಸಿಕೊಡ್ತಕ್ಕಂಥವುಗಳು. ಇಲ್ಲಿ ಹತ್ತಿ, ರೇಷ್ಮೆ ಬಟ್ಟೆಗಳು, ಕೆತ್ತನೆ, ಕಂಚಿನ ವಸ್ತುಗಳು, ಸಂಗೀತ, ನೃತ್ಯ, ಶಿಲ್ಪಕಲೆಗಳು ಹರಪ್ಪ ನಾಗರಿಕತೆಯ ಸಮೃದ್ಧ ಸಂಸ್ಕೃತಿಯ ಜೀವನ ಮತ್ತು ಕಲಾತ್ಮಕ ಪ್ರಗತಿಯನ್ನ ತೋರಿಸಿಕೊಡ್ತಕ್ಕಂಥದ್ದು. ಅದೇ ರೀತಿ ಇಷ್ಟೆಲ್ಲಾ ಬೆಳವಣಿಗೆಯನ್ನ ಹೊಂದಿರತಕ್ಕಂತಹ ಈ ನಾಗರಿಕತೆ ಯಾವ ರೀತಿಯಾಗಿ ಅವನತಿ ಹೊಂದಿತು ಅಂತಕ್ಕಂಥ ಒಂದು ವಿಷಯವನ್ನ ನಾವು ಗಮನಿಸಿದಾಗ ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಇದು ಅವನತಿಯ ಹಾದಿಯನ್ನ ಹಿಡಿತು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನ ತೆಗೆದುಕೊಂಡಾಗ ಬತ್ತಿ ಹೋಗಿರ್ತಕ್ಕಂಥ ನದಿಗಳು, ಈ ಸಿಂಧು ಮತ್ತು ಸರಸ್ವತಿ ನದಿಗಳು ಬತ್ತಿ ಹೋಗಿರೋದ್ರಿಂದ ಈ ನಾಗರಿಕತೆ ಅವನತಿ ಹೊಂದಿರಬಹುದು ಅಂತಕ್ಕಂಥದ್ದು ಒಂದು ಊಹೆಯಾದ್ರೆ, ಇನ್ನೊಂದು ನದಿಗಳು ದಿಕ್ಕು ಬದಲಾಯಿಸಿರಬಹುದು ಅಂತಕ್ಕಂಥದ್ದು. ಅಂದ್ರೆ ಕೆಲವು ನದಿಗಳ ದಿಕ್ಕನ್ನ ಬದಲಾಯಿಸೋದ್ರಿಂದ ನೀರಿನ ಲಭ್ಯತೆ ಕಡಿಮೆಯಾಗಿ ಅವರು ಬರ ಪರಿಹಾರವಾಗಿ ಆ ನಗರವನ್ನ ಬಿಟ್ಟು ಬೇರೆ ಕಡೆ ವಲಸೆ ಹೋಗಿರಬಹುದು ಅಂತಕ್ಕಂಥ ಊಹೆಗಳು. ಇನ್ನು ಕಾಡಿನ ನಾಶ ಅಂತಕ್ಕಂಥದ್ದು, ಅದರ ಜೊತೆಗೆ ಪ್ರವಾಹ ಅಂದ್ರೆ ಅತಿ ಪ್ರವಾಹದಿಂದ ಅನೇಕ ಜಲಾವೃತಗೊಂಡಿರ್ತಕ್ಕಂತಹ ಪ್ರದೇಶದಿಂದ ಇವರು ಪ್ರವಾಹದಿಂದ ಆ ಒಂದು ಸ್ಥಳವನ್ನ ತೊರೆದಿರಬಹುದು ಅಂತಕ್ಕಂಥದ್ದು. ಈ ಎಲ್ಲ ಕಾರಣಗಳಿಂದ ಸಿಂಧು ಮತ್ತು ಪಶ್ಚಿಮ ಪಂಜಾಬಿನ ಕೆಲವು ನೆಲೆಗಳು ಜನರು ಆ ಪ್ರದೇಶವನ್ನ ಬಿಟ್ಟು ಪೂರ್ವ ಮತ್ತು ದಕ್ಷಿಣದ ಹೊಸ ತಾಣಗಳಿಗೆ ವಲಸೆ ಹೋದರೆಂದು ವಿದ್ವಾಂಸರು ಹೇಳಿರ್ತಕ್ಕಂಥದ್ದು. ಆದರೆ ಗುಜರಾತ್ನ ಲೋಥಾಲ್ ಅಂತಕ್ಕಂತಹ ಒಂದು ನಗರದಲ್ಲಿ ಸಿಂಧು ಸರಸ್ವತಿ ನಾಗರಿಕತೆಯ ಪರಂಪರೆ ಇನ್ನೂ ಅನೇಕ ವರ್ಷಗಳ ಕಾಲ ಮುಂದುವರಿಯಿತು ಅಂತಕ್ಕಂತಹ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಗುರುತಿಸ್ತಕ್ಕಂಥದ್ದು. ಇನ್ನು ಇದರ ಮುಂದುವರೆದ ಭಾಗ ವೇದಗಳ ಕುರಿತು ಮುಂದಿನ ಒಂದು ಅಧ್ಯಾಯದಲ್ಲಿ ಚರ್ಚೆಯನ್ನ ಮಾಡೋಣ ವಿದ್ಯಾರ್ಥಿಗಳೇ. ಈ ಒಂದು ಚಾನೆಲ್ ಅನ್ನ ನೀವು ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ಗಳನ್ನ ನೀವು ಏನ್ ಮಾಡ್ಬೋದು ತಕ್ಷಣ ಪಡಿಬಹುದು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂದ್ರೆ, ನಿಮಗೆ ಈ ಒಂದು ನೋಟ್ಸ್ PDF ರೂಪದಲ್ಲಿ ಬೇಕಾದರೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಅನ್ನು ಹಾಕಿ, ಅದರಲ್ಲಿ ನಾನು
ವಾಟ್ಸಪ್ ಚಾನಲ್ ಗ್ರೂಪ್ ಲಿಂಕನ್ನು ಶೇರ್ ಮಾಡ್ತೀನಿ. ನೀವು ಗ್ರೂಪ್ಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಪ್ರತಿಯೊಂದು PDF ನೋಟ್ಸ್ಗಳನ್ನು ನೀವು ಪಡೆಯಬಹುದು.